ಜನನೀ ಜನ್ಮಭೂಮಿಶ್ಚ ಸರ್ಗಾದಪಿ ಗರಿಯಸೆ ಅಂತ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಸೊ ಈಗ ಅದರ ಬಗ್ಗೆ, ಈಗ ತಾಯಿಯ ಬಗ್ಗೆ ಮಾತಾಡ್ತಾ ಇರೋ ಕಾರಣ ಉಪಕಥೆಗಳಲ್ಲಿ ಒಂದು ಗರುಡನ ಮಾತೃಭಕ್ತಿ ಅಂತ ಬರುತ್ತೆ. ಸೊ ಈ ಕಥೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದು ಸರ್, ಈ ಕಥೆ ಏನು? ಪುರಾಣಗಳಂತ ಬಂದಾಗ 18 ಪುರಾಣಗಳು ಅಂತ ಹೇಳ್ತೀವಿ. ಮಧ್ವಯಂ ಶೈವ ಭರ್ತೃಮಚ್ಚುಷ್ಟಯಂ ಅನಾಪಲಿಂಗ ಕುಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ ಎಲ್ಲಾ ಆಗ ಪುರಾಣಗಳ ಮೊದಲನೇ ಅಕ್ಷರಗಳನ್ನು ತಗೊಂಡು 18 ಪುರಾಣಗಳನ್ನ ಒಂದು ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಬರುವಂತ ಒಂದು ಪುರಾಣ ಗರುಡ ಪುರಾಣ. ನೀವೇನ್ ಅನ್ಕೊಳ್ತೀರಿ? ಗರುಡ ಪುರಾಣ ಅಂದ ತಕ್ಷಣ ಇದು ಸತ್ತವರ ಮನೆಯಲ್ಲಿ ಮಾತ್ರ ಓದೋದು, ಯಾರಾದ್ರೂ ಸತ್ತಾಗ ಮಾತ್ರ ಇದನ್ನು ಓದ್ತಾರೆ. ಅವು ಓದ್ದಾಗ ಏನಾಗ್ತದೆ, ನಾವು ಆ ಪುಸ್ತಕವನ್ನ ಮನೇಲಿ ಇಟ್ಕೊಂಡ್ರು ಕೂಡ ನಮ್ಗೆ ಏನೋ ಅದು ಒಂದ್ ರೀತಿ ಮಿಸ್ಕನ್ಸೆಪ್ಷನ್, ಭಯ ಇದೆ ಅಲ್ಲ, ಅದೆಲ್ಲ ಹೋಗ್ಲಾಡ್ಸಿ. ಯಾಕೆ ಪುರಾಣ ಅಂತ ಮಾಡಿದ ತಕ್ಷಣ ಅದನ್ನ ಭಯದಿಂದ ಮುಟ್ಟಬೇಕಾ ನಾವು? ಇಲ್ಲ, ಅದು ಒಂದು ಅಧ್ಯಾಯ, ಅದೊಂದು ಗ್ರಂಥ. ನಮ್ಗೆ ಯಾಕೆ ಅಂತಂದ್ರೆ, ಈ ಗರುಡ ಪುರಾಣ ಅನ್ನೋದೆಲ್ಲ ಹೇಗಿದೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಜಾಗೃತಿಯನ್ನ ಮೂಡಿಸುತ್ತೆ. ಪ್ರತಿಯೊಂದು ಕೆಲಸವನ್ನ ಮಾಡ್ಬೇಕಾದ್ರೂ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತಿಳಿಸ್ಕೊಡುತ್ತೆ. ಜನಗಳಿಗೆ ಏನಾಗ್ತಾರೆ, ವೀಕ್ ಮೈಂಡ್ ಸೆಟ್ ಇರ್ತಕ್ಕಂಥ ಜನಗಳು ಅದನ್ನ ನೋಡಿದ ತಕ್ಷಣ ಅಯ್ಯೋ ಯಾಕೆ ಆಗಿನ ಕಾಲದಲ್ಲಿ ಬೇಡ ಅಂತಿದ್ರು ಅಂದ್ರೆ, ಈಗ ಒಬ್ಬ ಹೋಗ್ತಾ ಇರ್ತಾನೆ, ಏನೊಂದು ಚೇಳೋ ಒಂದು ಹುಳನೋ ಏನೋ ಬರ್ತದೆ, ಅಪ್ಪಿ ತಪ್ಪಿ ಅದ್ರ ಮೇಲೆ ಕಾಲಿಟ್ಬಿಡ್ತಾನೆ. ಅವನ್ ಗರುಡ ಪುರಾಣ ಓದಿರ್ತಾನೆ. ಪ್ರಾಣಿ ಹಿಂಸೆ ಮಹಾಪಾಪ. ನಮ್ಮಲ್ಲೆಲ್ಲ ಹೇಳ್ತಾರಲ್ಲ, ತವಾ ಫ್ರೈ ಮಾಡ್ಬಿಡ್ತಾರೆ ಅಂತ. ಆ ರೀತಿ ಏನಾಗ್ಬಿಡುತ್ತೆ, ಅಲ್ಲಿ ನರಕದಲ್ಲಿ ಏನಾಗುತ್ತೆ, ಯಮದೂತರೆಲ್ಲ ಏನ್ ಮಾಡ್ತಾರೆ, ಒಬ್ರಿಗೆ ನೀನ್ ಹಿಂಸೆ ಕೊಟ್ಟಿದ್ಯಪ್ಪ, ಅದಕ್ಕೆ ತಕ್ಕಾಗಿ ನೀನ್ ಪಾಪವನ್ನ ಅನುಭವಿಸ್ಬೇಕು ಅಂತ. ಇದನ್ನು ಓದಿರ್ತಕ್ಕಂಥ ಆ ವ್ಯಕ್ತಿ, ವೀಕ್ ಮೈಂಡೆಡ್ ಇರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಕೊರಗಿ ಧರ್ಮವನ್ನು ಆಚರಣೆ ಮಾಡೋದಿಲ್ಲ, ಏನು ಕೆಲಸ ಮಾಡೋದಿಲ್ಲ, ಅಲ್ಲೇ ಬಿದ್ದು ಸಾಯ್ತಾನೆ. ಸೊ ಇಂಥ ವಿಚಾರಗಳಿಗೆ ನಮ್ಮ ಪೂರ್ವಿಕರೆಲ್ಲ ಏನು ಹೇಳ್ತಾ ಇದ್ರು, ವೀಕ್ ಮೈಂಡ್ ಇರ್ತಕ್ಕಂತಹ ವ್ಯಕ್ತಿಗಳು ಇದನ್ನು ಓದಬೇಡಿ ಅಂತ ಹೇಳ್ತಾ ಇದ್ರು. ಅದು ಬರ್ತಾ ಪೈಲಪ್ಪಾಗಿ ಏನಾಯ್ತು, ಅದು ಒಂದ್ ರೀತಿ ಆ ಗ್ರಂಥ ನೋಡಿದ ತಕ್ಷಣ ಭಯ ಅಂತ. ವಿನುತಾ ಮತ್ತೆ ಕದ್ರು ಅಂತ ಕಶ್ಯಪ ಪ್ರಜಾಪತಿಯ ಪತ್ನಿಯರು ಹೇಗಿದ್ರು ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ ಸವತಿ ಮಾತ್ಸರ್ಯ ಅಂತ. ಏನಾಗ್ತದೆ, ವಿನತಾ ಮೇಲೆ ಕದ್ರುವಿಗೆ ಒಂದು ರೀತಿ ಅಸೂಯೆ ಇದ್ದೇ ಇರ್ತದೆ. ಸೊ ಒಂದು ದಿನ ಏನಾಗ್ತದೆ, ಈ ಕದ್ರು ಮತ್ತು ವಿನತಾ ಉಪವನಕ್ಕೆಲ್ಲ ಹೋಗಿ ಬರ್ಬೇಕಾದ್ರೆ, ಪಾರ್ಕ್ ಅಂದ್ರೆ ಈಗಿನ ಕಾಲದಲ್ಲಿ ನಾವು ಪಾರ್ಕ್ ಅಂತ ಹೇಳ್ತೀವಿ, ಉಪವನಕ್ಕೆ ಹೋಗಿ ಬರ್ಬೇಕಾದ್ರೆ ಅಲ್ಲಿ ಒಂದು ಬಿಳಿ ಕುದುರೆಯನ್ನ ವಿನತಾ ನೋಡ್ತಾಳೆ. ವಿನತಾ ಏನ್ ಮಾಡಿದ್ರು ಅದಕ್ಕೆ ಆಪೋಸಿಟ್ ಮಾಡ್ಬೇಕು ಅಂತ ಕದ್ರು ವಿನತಾ ನೋಡ್ತಾಳೆ. ಅಲ್ಲಿ ನೋಡು ಕದ್ರು ಎಷ್ಟು ಅದ್ಭುತವಾಗಿದೆ ಆ ಕುದುರೆ, ಶ್ವೇತವರ್ಣ, ಒಂದು ಕಪ್ಪು ಚುಕ್ಕೆ ಮೈಮೇಲಿಲ್ಲ, ಒಂದು ಕಪ್ಪು ಚುಕ್ಕೆಯೂ ಮೈಮೇಲಿಲ್ಲ, ಅಷ್ಟು ಶ್ವೇತವಾಗಿದೆ, ಅಷ್ಟು ಮುದ್ದಾಗಿದೆ, ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿದೆ. ಕದ್ರು ಹೇಳ್ತಾಳೆ, ಏನಾಗಿದೆ ನಿನ್ನ ಕಣ್ಣಿಗೆ, ಅಲ್ಲಿ ನೋಡು ಬ್ಲಾಕ್ ಸ್ಟ್ರೈಪ್ಸ್ ಇದೆ ನೋಡು ಅದಕ್ಕೆ ಅಂತ ಹೇಳಿ. ವಿನತಾ ಹೇಳ್ತಾಳೆ, ಇಲ್ವಲ್ಲ, ಸಂಪೂರ್ಣ ಶ್ವೇತಮಯವಾಗಿದೆ ಅದು, ಅದರಲ್ಲಿ ಯಾವುದೇ ತರದ ಒಂದು ಕರಿ ಗೆರೆಗಳು ಯಾವುದೂ ಇಲ್ವಲ್ಲ ಅಂತ ಕೇಳ್ತಾಳೆ. ಇಲ್ಲ, ಇದ್ದೇ ಇದೆ, ಬಾ ನಾಳೆ ಇದೇ ಜಾಗದಲ್ಲಿ ಬರೋಣ, ಈ ಜಾಗದಲ್ಲಿ ಬಂದು ನೋಡೋಣ. ಮತ್ತೆ ಆ ಕುದುರೆ ಬಿಳಿಯಾಗಿತ್ತು ಅಂದ್ರೆ ನಾನ್ ನಿನ್ನ ದಾಸಿಯ, ಈ ಕುದುರೆ ಕಪ್ಪು ಆಗಿ ಲೈನ್ಗಳು ಬಂದಿತ್ತು ಅಂದ್ರೆ ನೀನ್ ನನ್ನ ದಾಸಿ ಹಾಕ್ಬೇಕು. ಈ ಒಪ್ಪಂದವನ್ನ ಮಾಡ್ಕೊತ. ವಿನತಾ ತಮಾಷೆಗೆ ಹೇಳಿರಬಹುದು, ಆಯ್ತು ನೋಡೋಣ. ನೆಕ್ಸ್ಟ್ ಡೇ ಅದೇ ಜಾಗಕ್ಕೆ ಹೋಗ್ತಾರೆ. ಕುದುರೆ ನಿಂತಿರ್ತದೆ. ಕದ್ರು ಹೇಳಿರ್ತಾಳೆ ಹಿಂದಿನ ದಿನ ರಾತ್ರಿ ಏನಂತ, ತನ್ನ ಮಕ್ಕಳಿಗೆ, ಕದ್ರುವಿನ ಸಂತಾನ ಬಂದು ಸರ್ಪಗಳು, ಆ ಸರ್ಪಗಳಿಗೆ ಹೇಳಿರ್ತಾಳೆ, ನೀವೆಲ್ಲ ಆ ಕುದುರೆಗೆ ಸುತ್ತಕೊಳ್ಬೇಕು, ದೂರದಲ್ಲಿ ಆ ಕುದುರೆ ನಿಮಗೆ ಕಪ್ಪು ಗೆರೆಗಳಿದ್ದಂಗೆ ಕಾಣಬೇಕು ಅಂತ. ಕೆಲವೊಂದು ಸರ್ಪಗಳು, ಅಮ್ಮ ಆಕೆ ಕೂಡ ತಾಯಿ ಅಲ್ವಾ, ಶಾಪ ಕೊಡ್ತಾಳೆ, ನೀವೆಲ್ಲ ಹೋಮದಲ್ಲಿ ಬಿದ್ದು ಸಾಯ್ಬೇಕು, ಇದು ಲಿಂಕ್ ಇದೆ ಮುಂದೆ, ಹೋಮದಲ್ಲಿ ಬಿದ್ದು ಸಾಯ್ಬೇಕು ಅಂತ ಶಾಪ ಕೊಡ್ತಾಳೆ. ಇನ್ನು ಕೆಲವು ಸರ್ಪಗಳು ತಾಯಿಯ ಶಾಪಕ್ಕೆ ಹೆದರಿ ಆ ಎಲ್ಲಾ ಸರ್ಪಗಳು ಹೋಗಿ ಆ ಕುದುರೆಯನ್ನ ಸುತ್ತಕೊಳ್ತವೆ. ನೆಕ್ಸ್ಟ್ ಡೇ ಹೋದಾಗ ಮತ್ತೆ ಅಲ್ಲಿ ಬ್ಲಾಕ್ ಸ್ಟ್ರೈಪ್ಸ್ ಇದೆ. ವಿನತಾ ಹೇಳ್ತಾಳೆ, ಅಯ್ಯೋ ನನ್ನ ಕಣ್ಣಿಗೆ ಏನಾಗಿದೆ ಗೊತ್ತಿಲ್ಲ. ಆಯ್ತು, ನೀನು ಒಪ್ಪಂದದ ಮೇರೆಗೆ ನಿನ್ನನ್ನ ದಾಸಿಯಾಗಿರಬೇಕು. ಸರಿ ಆಯ್ತು. ಇತ್ತ ಕಡೆ ವಿನತಾ ಗರ್ಭಿಣಿ ಆಗಿರ್ತಾಳೆ. ಗರ್ಭಿಣಿ ಅಂದ್ರೆ ಎರಡು ಮೊಟ್ಟೆಯನ್ನ ಇಟ್ಟು ನೋಡ್ತಾಳೆ. ಇಲ್ಲಿ ಕದ್ರುಗಾದ್ರೆ ಮಕ್ಕಳು ಮರಿಗಳು ತುಂಬಾಗಳಾಗಿದ್ದಾವೆ, ಇಲ್ಲಿ ಯಾವುದೇ ತರ ಮಗು ಇಲ್ವಲ್ಲ ಅಂತ ಹೇಳಿ
ಮೊಟ್ಟೆಯಿಂದ ಏನು ಹೊಡೆದು ಬಂದೇ ಇಲ್ವಲ್ಲ ಹೊರಗಡೆ ಅಂತ ಹೇಳಿ ಒಂದು ಮೊಟ್ಟೆಯನ್ನ ಹೊಡೆದು ಬಿಟ್ಟು, ಆ ಮೊಟ್ಟೆ ಏನಾಗಿರ್ತದೆ, ಅರ್ಧ ಡೆವಲಪ್ ಆಗಿರ್ತಕ್ಕಂಥ ಶರೀರ ಹೊರಗಡೆ ಬರ್ತದೆ. ಆ ಶರೀರ ಹೊರಗಡೆ ಬಂದಾಗ ಅದು ಯಾರು ಅಂತಂದ್ರೆ ಅರುಣ, ಸೂರ್ಯನಿಗೆ ಸಾರಥಿಯಾಗಿ. ಆ ಅರುಣ ಸೂರ್ಯನಿಗೆ ಆತ ಶಾಪ ಕೊಡ್ತಾನೆ. ಸೊ ಈಗ ಅರುಣ ಅನ್ನೋದು ಸೂರ್ಯಂದೇ ಹೆಸರಲ್ಲ. ಆ ಅರುಣ ಅನ್ನೋ ಸೂರ್ಯನಿಗೂ ಹೆಸರೇ. ಓಕೆ. ಆ ಸೂರ್ಯನಿಗೆ ಸಾರಥಿ ಅರುಣ ಅಂತಾನು ಕರೀತಾರೆ. ಆತ ಶಾಪ ಕೊಡ್ತಾನೆ. ಶಾಪ ಕೊಟ್ಟು, ನೀನ್ ಇಷ್ಟು ಬೇಗ ಮಾಡಿದ್ಯಲ್ಲಮ್ಮ, ಪೂರ್ಣ ಆಗಿ ನಾನು ಅಂಗವಿಕಲ ಆಗ್ಬಿಟ್ಟೆನು, ಈ ರೀತಿ ಹೇಳಿ ಆತ ಆತನ ಮೂಲ ಸ್ಥಾನ ಏನಿದೆಯೋ ಅಲ್ಲಿ ಸೂರ್ಯನಿಗೆ ಸಾರಥಿಯಾಗಿ ಹೋಗ್ಬಿಡ್ತ. ಸೊ ನೆಕ್ಸ್ಟ್ ಇನ್ನೊಂದು ಮೊಟ್ಟೆಯನ್ನ ನೀನು ಹೊಡಿಲಿಕ್ಕೆ ಹೋಗ್ಬೇಡ. ಆ ಮೊಟ್ಟೆಯಿಂದ ಒಬ್ಬ ವೈನತೆಯ ಬರ್ತಾನೆ, ಬಹಳ ಶಕ್ತಿವಂತ ಮಗು ಹುಟ್ಟುತ್ತದೆ. ಅದೇ ಭಗವಂತನಿಗೂ ಮತ್ತೆ ಹೆಸರುವಾಸಿ ಆಗ್ತದೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಸೊ ಆ ಮಗು ಏನಿದೆಯಲ್ಲ, ಆ ಮಗುವನ್ನ ಕಾದು 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 ಅದು ಮೊಟ್ಟೆ ಹೊಡೆದು ಗರುಡ ಹಾಕಿ ಹೊರಗಡೆ ಬರ್ತದೆ. ಇತ್ತ ಕಡೆ ಇಷ್ಟರಲ್ಲಿ ಯಾಕೆ ದಾಸಿಯಾಗಿ ಸೇವೆ ಮಾಡ್ತಾನೆ ಇರ್ತಾರೆ. ಗರುಡನು ಕೂಡ ದಾಸ್ಯತನದಿಂದ ಸೇವೆಯನ್ನ ಮಾಡ್ತಾನೆ. ತಾಯಿ ದಾಸಿ ಅಂದ್ಮೇಲೆ ಮಗನು ಕೂಡ ದಾಸಿ ಅಲ್ವಾ, ಅವನನ್ನು ಕೂಡ ಸೇವೆ ಮಾಡಿಸ್ಕೊಳ್ತಾನೆ ಇರ್ತಾರೆ. ಸೊ ಏನಾಗೋಗ್ತದೆ ಈ ಸಮಯದಲ್ಲಿ, ಈ ಒಂದು ದಿನ ಗರುಡ ತಾಯಿ ಹತ್ರ ಕೇಳ್ತಾನೆ, ಅಲ್ಲಮ್ಮ, ಇಬ್ರು ಕೂಡ ನೀನು ಮತ್ತು ಕದ್ರು ಕಶ್ಯಪ ಋಷಿಗಳ ಹೆಂಡತಿಯರಾಗಿದೆ, ಇಬ್ರಲ್ಲೂ ಕೂಡ ಸಮಾನತೆ ಇಲ್ಲ, ಇಬ್ರು ಈಕ್ವಲ್ಲೇ ಅಂದ ಮೇಲೆ ನೀನ್ ಯಾಕೆ ಇವರಿಗೆ ದಾಸಿಯಾಗಿ ಕೆಲಸ ಮಾಡ್ತಾ ಇದ್ದ? ಆಗ ವಿನತ ಈ ರೀತಿ ಕಥೆಯನ್ನೆಲ್ಲ ಹೇಳ್ತಾನೆ. ವಿನತ ಕಥೆಯನ್ನೆಲ್ಲ ಹೇಳಿ ಆದ್ಮೇಲೆ, ಸರಿ ಆಯ್ತು, ನಾನು ನಿನ್ನನ್ನು ದಾಸ್ಯಧನದಿಂದ ಮುಕ್ತರನ್ನಾಗಿ ಮಾಡ್ತೇನೆ, ನನಗೆ ನೀನು ದಾಸ್ಯದಿಂದ ಇರಲೇಬಾರದು. ಯಾಕಂದ್ರೆ ತಾಯಿ ಬಗ್ಗೆ ಅಷ್ಟು ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಗರುಡ. ಸರಿ ಆಯ್ತು, ಏನ್ ಮಾಡ್ಲಿ, ಹೋಗಿ ಒಂದ್ಸರಿ ಕದ್ರುವನ್ನ ಕೇಳು. ಕದ್ರು ಹತ್ರ ಹೋಗಿ ಕೇಳಿದಾಗ, ಇದು ಯಾವುದು ಇಂಪಾಸಿಬಲ್ ಆಗಿರ್ತಕ್ಕಂತಹ ಕೆಲಸವನ್ನ ಹೇಳಿದಾಗ ಮಾತ್ರ ಇವ ಮಾಡ್ಲಿಕ್ಕಾಗಲ್ಲ ಅವನಿಗೆ. ಅವಾಗ ಏನಾಗ್ತದೆ, ಲೈಫ್ ಲಾಂಗ್ ಯಾರು ದಾಸಿ ಆಗಿರ್ತಾರೆ, ದಾಸ್ಯತನವನ್ನೇ ಇಬ್ರು ಇರಬೇಕು ಅಂತ ಹೇಳಿ ಕದ್ರು ಹೇಳ್ತಾಳೆ, ಸ್ವರ್ಗದಿಂದ ಅಮೃತವನ್ನ ತಗೊಳ್ಬಾ. ಯಾಕಂದ್ರೆ ಗುರುತ್ಮಾನ್ ಗರುಡ ಸ್ತಾರ್ಕ್ಷ್ಯ ವೈನತೀಯ ಖಗೀಶ್ವರ ಅಂತ ಕರಿತೀವಿ. ಗರುಡನ ಸಾಮರ್ಥ್ಯ ಗೊತ್ತೇ ಇಲ್ಲ. ಆ ಗರುಡನ ಸಾಮರ್ಥ್ಯ ಗೊತ್ತಿಲ್ಲ. ಏನಾಯ್ತು ಅಲ್ಲಿ, ಯಾವುದು ನೀನು ಸ್ವರ್ಗಕ್ಕೆ ಹೋಗಿ ನೀನು ಅಮೃತವನ್ನ ತಗೊಂಡು ಬಾ ಅಂತ ಹೇಳಿದಾಗ ಆ ಅಮೃತವನ್ನ ತರ್ಲಿಕ್ಕೆ ಹೋಗ್ತಾನೆ. ಆಯ್ತು, ಅಮೃತವನ್ನ ತಂದ್ರೆ ನನ್ನ ತಾಯಿ ದಾಸ್ಯದಿಂದ ಮುಕ್ತಳಾಗ್ತಾಳಲ್ವಾ? ಹೌದು, ಅಮೃತವನ್ನ ತರ್ಲಿಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಹೋಗಿ ಗರುಡ ಹೋದ ತಕ್ಷಣ, ನಾವೇ ಹೋದ ತಕ್ಷಣ ಕೊಟ್ಬಿಡ್ತಾರ? ಸಶರೀರವಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು. ಅಲ್ಲಿ ಗರುಡ ಹೋಗ್ತಾ ಇದ್ದಾನೆ, ಯಾಕಂದ್ರೆ ಆತ ದೇವಾಂಶದ ಸಂಭೂತ. ಆತ ಎಲ್ಲ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆತನಿಗೆ. ಅಂತ ಗರುಡ ಹೋಗ್ತಾನೆ ಸ್ವರ್ಗಕ್ಕೆ. ಎಲ್ಲಾ ದೇವತೆಗಳು ಅಡ್ಡಿ ಬರ್ತಾರೆ. ಆಯ್ತು, ಒಂದು ಯುದ್ಧ ಆಗುತ್ತೆ. ಮತ್ತೆ ಇಂದ್ರನಿಗೆ ಗೊತ್ತಾಗ್ತದೆ. ಇಂದ್ರ ಏನ್ ಮಾಡ್ತಾನೆ, ಗರುಡನ ಹತ್ರ ಮಾತಾಡ್ತಾನೆ ಕೂತ್ಕೊಂಡು. ಸರಿ ಆಯ್ತು, ನಾನು ನಿನಗೆ ಕೊಡ್ತೇನೆ, ಬಟ್ ಇದರಿಂದ ಅನರ್ಥ ಆಗತ್ತೆ. ಅಮೃತ ಅಂದ್ರೆ ಏನು? ಅಮೃತವನ್ನ ತಗೊಂಡವರೆಲ್ಲ ಇಮ್ಮೋರ್ಟಲ್ ಆಗ್ಬಿಡ್ತು. ಹೌದು, ಸಾವೇ ಇರೋದಿಲ್ಲ. ಅಮೃತವನ್ನ ತಗೊಂಡ್ರೆ ಸಾವೇ ಇರೋದಿಲ್ಲ. ಈಗ ನೀನು ನಿನ್ನ ತಾಯಿಯನ್ನ ದಾಸ್ಯತನದಿಂದ ಮುಕ್ತರನ್ನಾಗಿ ಮಾಡ್ಬೇಕು. ಈ ಅಮೃತ ಸರ್ಪಗಳಿಗೆ ಸಿಕ್ಬಿಟ್ರೆ ಅದೊಂದು ಅನರ್ಥಕ ಭಗವಂತನ ಸೃಷ್ಟಿ. ಅದಕ್ಕಾಗಿ ನಾನು ಹೇಳುವಂತ ಉಪಾಯವನ್ನ ನೀನು ಮಾಡು. ಸರಿ ಅಂತ ಹೇಳಿ ಗರುಡ ಏನ್ ಮಾಡ್ತಾನೆ, ಆ ಅಮೃತವನ್ನ ತಗೊಂಡು ಬಂದು ದರ್ಬೆ ಹುಲ್ಲುಗಳ ಮಧ್ಯದಲ್ಲಿ ಇಡ್ತಾನೆ. ಆ ದರ್ಬೆ ಹುಲ್ಲುಗಳ ಮಧ್ಯದಲ್ಲಿ ಇಟ್ಟು ಎಲ್ಲಾ ಸರ್ಪಗಳಿಗೆ ಹೇಳ್ತಾನೆ, ನೋಡಿ, ಶುಚಿರಾಗಿ ನೀವು ಇದನ್ನ ಬಂದು ಸ್ವೀಕಾರ ಮಾಡಿ. ಅವರೆಲ್ಲ ಹೋಗ್ತಾರೆ. ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಇಂದ್ರ ಆ ಗಡಿಗೆಯನ್ನ ಸಂಪೂರ್ಣವಾಗಿ ಮಾಯ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾನೆ. ಅಲ್ಲಿ ನಮಗೆ ಅನರ್ಥ ಆಯ್ತು, ನಮಗೆ ಅನ್ಯಾಯ ಆಯ್ತು. ಅವ್ರು ಏನ್ ಮಾಡ್ತಾರೆ, ಅದನ್ನ ಪ್ರತಿಭಟನೆ ಮಾಡ್ಲಿಕ್ಕೆ ಆಗ್ತದ ಅವ್ರಿಗೆ? ಇಲ್ಲ, ಯಾಕಂದ್ರೆ ತಪ್ಪು ಅವ್ರ ಕಡೆಯಿಂದನೇ ನಡೆದಿರ್ತಕ್ಕಂಥ. ಸೊ ಅವ್ರು ಏನ್ ಮಾಡ್ತಾರೆ, ಇಲ್ಲಿಗೆ ಏನಾಯ್ತು, ಅಮೃತ ತಂದಾಯ್ತು, ತಾಯಿಯನ್ನ ದಾಸ್ಯತನದಿಂದ ಮುಕ್ತರನ್ನಾಗಿ ಮಾಡಿದ್ದಾಯ್ತು. ಇತ್ತ ಕಡೆ ಏನಾಯ್ತು, ಆ ಸರ್ಪಗಳು ಆ ನಾಲಿಗೆಯಿಂದ ದರ್ಬೆಯನ್ನು ನೆಕ್ಲಿಕ್ಕೆ ಹೋಗಿ ಅವುಗಳಿಗೆ ಸೀಳು ನಾಲಿಗೆ ಆಯ್ತು. ಅಲ್ಲಿ ಆದ್ರೂ ಅಮೃತ ಸಿಗ್ತದೆ ಅಂತ. ಹೀಗೆ ಅವರುಗಳಿಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ತಪ್ಪು ಅವ್ರ ಕಡೆಯಿಂದ ಆಯ್ತು. ಇತ್ತ ಕಡೆ ಗರುಡ ತನ್ನ ತಾಯಿಯನ್ನು ದಾಸ್ಯತನದಿಂದ ಮುಕ್ತರನ್ನಾಗಿ ಮಾಡ್ದ, ತಾಯಿ ಅನುಗ್ರಹವನ್ನ ಪಡ್ಕೊಂಡ. ಇದು ನಮ್ಗೇನ್ ಗೊತ್ತಾಗ್ತದೆ ಈ ಕಥೆಯಿಂದ? ತಾಯಿ ಅನ್ನೋದು ಮಹತ್ತರವಾಗಿರ್ತಕ್ಕಂಥ ಒಂದು ಸ್ಥಾನ.
ಅದಕ್ಕೆ ಬೆಲೆ ಕೊಡ್ಲೇಬೇಕು. ಭಗವಂತ ನಮಗ್ ತೋರಿಸ್ಕೊಟ್ಟಿದ್ದಾನೆ. ನೀವು ಹೇಳ್ದಾಗೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ. ರಾಮ ಇರ್ತಕ್ಕಂಥ ಮಾತು. ತಾಯಿ ಮತ್ತು ಮಾತೃ ಅನ್ನೋ ಒಂದು ಪದಕ್ಕೆ ಅಷ್ಟು ಗೌರವ ಇದೆ. ಅದರದೊಂದು ಮಹತ್ವವನ್ನ ಗರುಡ ನಮಗೆ ತಿಳಿಸ್ಕೊಡ್ತಾರೆ. ಯಾರೇ ಆಗಿರ್ಲಿ ಆ ಒಂದು ಸ್ಥಾನಕ್ಕೆ ಚಿರಬಾಗ್ಲೇಬೇಕು. ಅದು ಮಹತ್ತರವಾಗಿರ್ತಕ್ಕಂಥ ಸ್ಥಾನ ಅಂತ ತೋರಿಸ್ಕೊಟ್ರು. ನೆಕ್ಸ್ಟ್, ಎಷ್ಟೇ ಕಠಿಣ ಇರ್ಲಿ ನಿನ್ನ ಜೀವನದಲ್ಲಿ, ಅದನ್ನ ನೀನ್ ಸಾಧಿಸ್ಬೇಕಾದ್ರೆ ನಿನ್ ಜೀವನದಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿ ಬರ್ಲಿ ಅದನ್ನ ಎದುರಿಸಿ ನೀನ್ ಸಾಧಿಸು. ಒಂದು ಛಲ ನಿನ್ನಲ್ಲಿ ಇತ್ತು ಅಂದ್ರೆ ನೀನ್ ಏನು ಬೇಕಾದ್ರೂ ನೀನ್ ಸಾಧನೆ ಮಾಡ್ಬೋದು ಅನ್ನೋದು ಈ ಉಪಕಥೆಗಳ ಮೂಲಕ ನಾವು ತಿಳ್ಕೊಳ್ತೀವಿ. ಇಂತಹ ಅದ್ಭುತ ಕಥೆಗಳು ಅನೇಕ ಇದ್ದಾವೆ ಮಹಾಭಾರತ, ಅನೇಕ ಇದ್ದಾವೆ. ಅನೇಕ ರೀತಿಯಾಗಿ ನಮಗೆ ಸಂದೇಶಗಳನ್ನ ಕೊಡ್ತವೆ.